ನಮಸ್ತೆ, ನಾನು ನವೀನ ಸೊಕ್ಕೆ. ಈ ವಿಡಿಯೋನ ನೀವೆಲ್ಲ ನೋಡ್ಲೇಬೇಕು. ನೀವು ಬಡವರಿದ್ದೀರಾ, ನೀವು ಶ್ರೀಮಂತರಿದ್ದೀರಾ, ನೀವು ಅದೋದಿದ್ದೀರಾ, ನೀವು ಇದೋದಿದ್ದೀರಾ, ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ನೀವು ಗ್ಯಾರಂಟಿ ಈ ವಿಡಿಯೋ ನೋಡ್ಲೇಬೇಕು. ಯಾಕೆಂದ್ರೆ ನಾನ್ ಕೇಳೋ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ಲೇಬೇಕು. ಯಾಕಯ್ಯ ಆನ್ಸರ್ ಮಾಡ್ಬೇಕು ನೀನ್ ಕೇಳೋ ಪ್ರಶ್ನೆಗೆ ಅಂತ ಕೇಳ್ತೀರಾ? ಮಾಡ್ಲೇಬೇಕು ಸ್ವಾಮಿ. ಯಾಕೆ ಅಂದ್ರೆ ಅನ್ಯಾಯ ನಡೀತಾ ಇದೆ. ಈ ಅನ್ಯಾಯನ ಮುಚ್ಚಿಟ್ಟಿದ್ದಾರೆ, ಈ ಸರ್ಕಾರಗಳು ಅನ್ಯಾಯನ ಮುಚ್ಚಿಟ್ಟಿದ್ದಾರೆ. ಅದಕ್ಕೆ ನೀವು ಈ ಕ್ವಶನ್ ಆನ್ಸರ್ ಮಾಡ್ಲೇಬೇಕು. ಮಾಡ್ದಂಗಿದ್ರೆ ನೀವೆಲ್ಲ ಬೆತ್ತಲಾಗ್ತೀರಾ, ನೀವೆಲ್ಲ ಹಾಳಾಗೋಗ್ತೀರಾ. ನೋಡ್ರಿ, ನನ್ನ ಕ್ವಶನ್ ಇಷ್ಟೇ. ಇವತ್ತು ನೀನ್ ಏನು ಓದಿಲ್ವಾ? SLC ಎಕ್ಸಾಮ್ನ ಅಥವಾ PUC ಎಕ್ಸಾಮ್ನ ಅಥವಾ ಡಿಗ್ರಿ ಎಕ್ಸಾಮ್ನ ಒಂದು ವಯಸ್ಸಿನ ಮೇಲೆ ನೀನು ಬರಿಬಹುದು ಅಂತ ಕಾನೂನುಗಳಿದಾವೆ. ಬರಿಬಹುದು, ಹೌದು, ಒಪ್ಕೊಂತೀನಿ. ಈಗ SLC ಆದ್ಮೇಲೆ PUC ಆದ್ಮೇಲೆ ನೀನ್ ಇಂಜಿನಿಯರಿಂಗ್ ಮಾಡಬಹುದು, BSc ಮಾಡಬಹುದು, BA ಮಾಡಬಹುದು, ಅಥವಾ ಏನೋ ಮೆಡಿಕಲ್ ಓದ್ಬಹುದು. ಹೌದು, ಅಂದ್ರೆ ಒಂದು ಘಟ್ಟದಿಂದ ಇನ್ನೊಂದು ಘಟ್ಟಕ್ಕೆ ಪಾಸ್ ಆಗ್ತಾ ಬರಬೇಕು, ಅರ್ಹತೆ ಇರಬೇಕು. ಆದ್ರೆ ಈ PUC ಆದ್ಮೇಲೆ CET ಅಂತ ತರ್ತಾರೆ. ಆ CET ತಂದಿದ್ ಯಾಕೆ ಕೇಳಿದ್ರೆ ಹೇಳ್ತಾರೆ, ಬಡವ್ರ ಮಕ್ಕಳೆಲ್ಲ ಇದರಲ್ಲಿ ರ್ಯಾಂಕಿಂಗ್ ಬಂದು ಒಂದು ಫ್ರೀ ಎಜುಕೇಶನ್ ಕೊಡ್ಬೋದು ಅಂತ. ಹುಟ್ಟು ಬೋಗಸ್ ಸ್ವಾಮಿ. ನಾನು ಅದೇ ರೀತಿ ತಿಳ್ಕೊಂಡಿದ್ದೆ. ಹುಟ್ಟು ಬೋಗಸ್ ಇದು ಸುಳ್ಳು, ಇದು ಕಟು ಸುಳ್ಳು. ಯಾಕೆ ಅಂದ್ರೆ ಇಲ್ಲಿ ಬಡವ್ರ ಮಕ್ಕಳು CET ಬರಿಬೇಕು. ಹೌದು ಸ್ವಾಮಿ, ಬಡವ್ರ ಮಕ್ಕಳನ್ನ CET ಬರೆಸ್ತೀರಾ ಹೆಂಗೆ? ಮೊದ್ಲೇ ಅವ್ನ್ ಬಡವ, ಅವನಿಗೆ ಓದಕ್ ಆಗಿರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. PUC ಅಲ್ಲಿ 95% ತೆಗ್ದಿರ್ತಾನೆ. ನೀವು 1 ಗಂಟೆ 2 ಗಂಟೆಗೂ CET ಎಕ್ಸಾಮ್ ಬರೆಸ್ತೀರಾ. ಆ CET ಎಕ್ಸಾಮ್ಗೆ ಕೋಚಿಂಗ್ ಕಳಿಸ್ತೀರಾ. ಆ ಕೋಚಿಂಗಿಗೆ ಇವನಿಗೆ ಹೋಗಕ್ ದುಡ್ಡಿರಲ್ಲ. ಕೋಚಿಂಗ್ ಹೋಗೋಣ ಯಾರು? ನನ್ನಂತ ಶ್ರೀಮಂತ. ಅಬಾಕಾಸ್ ಕಲಿತೀನಿ, ಅದ್ ಕಲಿತೀನಿ, ಇದ್ ಕಲಿತೀನಿ. ಅಯ್ಯೋ 5x5 ಟಕ 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 ಹಿಂಗೆ ಮಾಡದ್ ಕಲಿತೀನಿ. ಒಬ್ಬನಿಗೆ ಕುದುರೆ ಕೊಟ್ಟು ಕಟ 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 ಓದಕ್ ಓಡಕ್ ಕೊಡ್ತೀರಾ, ಒಬ್ಬರಿಗೆ ಕತ್ತೆ ಕೊಟ್ಟು ಅಯ್ಯೋ ಅಯ್ಯೋ. ಎಜುಕೇಶನ್ ಕೊಡ್ಬೇಕಾರೆಯ ಶ್ರೀಮಂತ ಬಡವನದ್ ಇಟ್ಬಿಡಿದೀರಾ. ಅವನಿಗೆ ಎಲ್ಲಾ ಕೊಟ್ಟು ಇವನಿಗೆ ಏನು ಕೊಡ್ದಂಗೆ. ಉದಾಹರಣೆ ನೋಡ್ರಿ, ಈಗ ಅಡಿಕೆ ಗಿಡ ಇದೆಯಲ್ಲ, ಇದು ಈ ವರ್ಷ ಹಾಕಿದ್ದು. ಆ ಅಡಿಕೆ ಗಿಡ ಹಾಕಿದೆಯಲ್ಲ, ಅದು 3 ವರ್ಷದಿಂದ ಹಾಕಿದ್ದು. 3 ವರ್ಷದಿಂದ ಅಡಿಕೆ ಗಿಡ ಹಾಕಿದೀವಲ್ಲ, ಅದು ಫಸ್ಲು ಬೀಳುತ್ತೋ, ಈ ಅಡಿಕೆ ಗಿಡ ಫಸ್ಲು ಬೀಳುತ್ತೋ? ಫಸ್ಲು ಬೀಳೋದು ಯಾವ್ದು ಸ್ವಾಮಿ? ಯಾವ್ದು ಮುಂಚೆ ಹಾಕಿರುತ್ತಾನೆ? ಎಲ್ಲಾ ಕ್ಲಾಸಿಗೂ ಕಳಿಸಿ, ಎಲ್ಲಾ ವಿದ್ಯೆನೂ ತಿಳಿಸಿ ಪಾರಂಗತ ಮಾಡಿ ಕಳ್ಸಿರ್ತೀರಾ. ಏನ್ ವಿದ್ಯೆ ಅದು? 99% ಈ ಬಡವನು ತೆಗ್ದಿರ್ತಾನೆ, 50% ಅವನ ಅಲ್ಲಿ ತೆಗ್ದಿರ್ತಾನೆ. CET ಅಲ್ಲಿಗೆ ಹೋಗಕ್ ಒಂದ್ ದಾರಿ, ಕಳ್ಳ ಮಾರ್ಗ. ಅದು ಒಳ್ಳೆ ಮಾರ್ಗ ಅಲ್ಲ, ಕಳ್ಳ ಮಾರ್ಗ. ಆ ಮಾರ್ಗದಿಂದ ಅವ್ನು ಹೋಗಿ ಎಕ್ಸಾಮ್ ಬರ್ದ್ಬಿಡ್ತಾನೆ, ಎಲ್ಲದಕ್ಕೂ ರೈಟ್ ಟಿಕ್ ಹಾಕ್ಬಿಡ್ತಾನೆ, ಅವ್ನ್ ಪಾಸ್ ಆಗ್ತಾನೆ, ಅವ್ನ್ ಮೆಡಿಕಲ್ ಹೋಗ್ಬೋದು. ಸರಿ ಆಯ್ತು, ಆ ತರದನು ನ್ಯಾಕ್ ಇದೆ, ತಿಳುವಳಿಕೆ ಇದೆ, ಹೋಗ್ಬಿಡ್ಲಿ ಸ್ವಾಮಿ. ನಾನ್ ಬೇಡ ಅಂತ ಹೇಳ್ತಿಲ್ಲ. ಬಡವ ಅವನಿಗೆ ಅದನ್ನ ಬರ್ದು ಹೋಗ್ಬೇಕಾ, ಹೋಗ್ಲಿ ಸ್ವಾಮಿ. ಆದ್ರೆ ನಾನ್ ಕೇಳ್ತಾ ಇರೋದು, ಯಾವುದೇ ಈ ನಾಲೆಡ್ಜ್ ಇಲ್ದೆ PUC ಪಾಸ್ ಆಗಿದ್ದಾನೆ, ಆತನು PUC ಪಾಸ್ ಆಗಿದ್ದಾನೆ, ಶ್ರೀಮಂತನುವೆ, ದುಡ್ಡು ಐತಿ, ದುಡ್ಡು ಕೊಟ್ಟ ತಕ್ಷಣ ಇಂಜಿನಿಯರಿಂಗ್ ಶಾಲೆನೋ ಮೆಡಿಕಲ್ ಶಾಲೆನೋ ಸಿಗುತ್ತೆ. ಹೌದೋ ಇಲ್ವೋ ಹೇಳ್ರಿ ನೀವು? ಸಿಗುತ್ತೆ ತಾನೆ? ದುಡ್ಡಿದ್ರೆ ಸಿಗುತ್ತೆ ತಾನೆ? ಅಂದ್ಮೇಲೆ ಈ ಸರ್ಕಾರಗಳು ಏನ್ ಮಾಡಿದ್ವು ಗೊತ್ತಾ? ಇವ್ರ ಹತ್ರನ ಶಾಲೆಗಳೇ ಕಮ್ಮಿ, ಕಾಲೇಜ್ಗಳೇ ಕಡಿಮೆ ಇದಾವೆ. ಈ ಕಾಲೇಜ್ಗಳು ಶಾಲೆಗಳು ಕಡಿಮೆ ಇರೋದಕ್ಕೆ ಟ್ಯೂಷನ್ ಸೆಂಟರ್ಗಳು ಇನ್ನೊಂದು ಮತ್ತೊಂದು ಬೆಳೆಯೋದಕ್ಕೆ ಇವ್ರೇನ್ ಮಾಡಿದ್ರು ಅಂದ್ರೆ, ಟ್ಯೂಷನ್ ಸೆಂಟರ್ಗೆ ಹೋಗ್ಬೇಕು ಅಂದ್ರೆ CET ಎಕ್ಸಾಮ್ ತಗೋಬೇಕು. ಅದು ಏನ್ ಪುಕ್ಸಟ್ಟೆ ಶಾಲೆ ಒಳಗೆ ಸಿಗಲ್ಲ, ಅದು ದುಡ್ಡು ಕೊಟ್ಟೆ ತಗೋಬೇಕು. ಈ ಶಾಲೆಗಳು ಕಟ್ಟಿರೋದೇ ಕಡಿಮೆ. ಇವರು ನಾ ಶಾಲೆ ನೋಡ್ರಪ್ಪ, ಮೆಡಿಕಲ್ ಕಾಲೇಜ್ ಇರೋದೇ 100, 200, 1000 ಇಷ್ಟೇ ಇರೋದು. ಇದಕ್ಕೆಲ್ಲರೂ ಬಂದ್ಬಿಟ್ರೆ ನಾವೆಲ್ಲಿಂದ ಓದಿಸೋದು, ನಾವೆಂಗ್ ಮಾಡೋದು, ನಾವೆಲ್ಲಿಂದ ಖರ್ಚು ಮಾಡೋದು ಅಂತ ಈ ಸರ್ಕಾರಗಳು ಭಯ ಪಟ್ಟು ಏನ್ ಮಾಡುದು ಅಂದ್ರೆ, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಓದಿರ್ಬೇಕು. ಯಾರು? ಬಡವರು, CET ಬರ್ದು ಹೋಗೋರು. ದುಡ್ಡೀತಾ? ಬರಪ್ಪ ಇಲ್ಲಿ ಕರ್ದ್ ನಿನಗೆ ಸೀಟ್ ಕೊಡ್ತೀನಿ. ಅಲ್ಲ ಸ್ವಾಮಿ, ಬಡವ ಮಾತ್ರ ಹೋಗೋದಿಕ್ಕೆ ಒಂದು ದಾರಿ, ಆ ದಾರಿ ಕಷ್ಟಕರವಾದ ದಾರಿನ ನೀವು ಬಿಡ್ತೀರಾ. PUC ಪಾಸ್ ಆದ್ರೆ ಅವ್ನು ಮೆಡಿಕಲ್ ಓದೋದಕ್ಕೆ ಅರ್ಹತೆ ಇದೆ. ನೀವಿನ್ನು ನೋಡ್ರಪ್ಪ, ಅರ್ಹರು ಬರಬೇಕು, ವಿದ್ಯಾವಂತರು ಬರಬೇಕು ಅಂತೀರಾ. ಇವನು 90% ತೆಗೆದಿದ್ದಾನೆ, ಹಳ್ಳಿಯಲ್ಲಿ ಓದಿದ್ದಾನೆ. ಹಳ್ಳಿಯಲ್ಲಿ 5% ಇರ್ತೀನಿ, 10% ನಿಮ್ಗೆ ಬೇಕಿಲ್ಲ. ಪುಟ್ಕೋಸಿ 5%, 10%. ಈ ಜಾತಿನಿಗೆ 10%, ಈ ಜಾತಿನಿಗೆ 10% ಬೇಕಿಲ್ಲ. ಜಾತಿ ನೋಡಿ ಯಾಕೆ ವಿದ್ಯಾಭ್ಯಾಸ ಕೊಡ್ತೀರಾ? ಯಾಕ್ರೆ ಜಾತಿ ನೋಡ್ಕೊಡ್ತೀರಾ? ಪ್ಯಾಷನ್. ನನಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಕನಸಿದೆ, ನಾನು ಬಡ ರೋಗಿಗಳನ್ನ ಉತ್ತಮವಾದ ಸೇವೆ ಮಾಡಬೇಕು ಅನ್ನೋ ಕನಸಿದೆ. ಬಿಡ್ರಯ್ಯ ಅವ್ನ ಓದೋದಕ್ಕೆ. ಅವ್ನ್ ಡಾಕ್ಟರ್ ಆಗ್ಲಿಲ್ವಾ? ಆ ಎಕ್ಸಾಮ್ ಅಲ್ಲಿ, ಡಾಕ್ಟರ್ ಎಕ್ಸಾಮ್ ಅಲ್ಲಿ 5 ವರ್ಷ 6 ವರ್ಷ ಮಾಡಿ ಪಾಸ್ ಆಗ್ಲಿಲ್ವಾ? ಅವ್ನ್ ತೆಗ್ದೋಸಿರಿ, ನಾನ್ ಬೇಡ ಅನ್ನಲ್ಲ. ಆದ್ರೆ ಡಾಕ್ಟರ್ ಓದೋ ಅಂತ ಆಸಕ್ತಿನೇ ತೆಗೆದು ಬಿಡ್ತಿರಲ್ಲ ನೀವು ಸರ್ಕಾರದವರು. ಇರೋ ಒಂದ್ 10 ಕಾಲೇಜು ಗೌರ್ಮೆಂಟ್ ಮಾಡ್ಬೋಣ, ಇನ್ನೊಂದ್ 150 ಕಾಲೇಜು ನನ್ನವೇ ಇದಾವೆ, ಶಾಸಕನವೋ ಸಚಿವನವೋ ಇದಾವೆ. ಅದಕ್ಕೆ ಹೋಗ್ಬೇಕು ಅಂದ್ರೆ ದುಡ್ಡು ಕೊಟ್ಟು ಬರ್ತಾರೆ. ಯೋ, ಅವನಿಗೆ ಪ್ಯಾಷನ್ ಇಲ್ಲ ಕಣಯ್ಯ. ಅವ್ನು ಬರ್ತಾನೆ, ಅಲ್ಲಿ ಓದ್ತಾನೋ ಮಂಕ್ ಅಂತಾನೋ ಗೊತ್ತಿಲ್ಲ, ಅವನು ಫೇಲ್ ಆಗ್ತಾನೆ, ಇಲ್ಲ ಪಾಸ್ ಆಗ್ತಾನೆ. ಆದ್ರೆ ಅವನು ಮತ್ತೆ ಒಂದ್ ಯಾವ್ದೋ ಒಂದು ಪ್ರೈವೇಟ್ ಆಸ್ಪತ್ರೆ ಮಾಡ್ಕೊಂಡು ದುಡ್ಡು ಮಾಡ್ತಾನೆ ಕಣ್ರಯ್ಯ. ಯೋ, ಬಡವರಿಗೆ ಏನ್ರಯ್ಯ ಇದರಿಂದ ಅನುಕೂಲ ಆತು? ಬಡ ವಿದ್ಯಾರ್ಥಿಗೆ ಏನ್ರಯ್ಯ ಅನುಕೂಲ ಆತು? CET ಯಾಕ್ರಯ್ಯ ಬರೆಸ್ತಿದ್ದೀರಾ? ಕಾಲೇಜ್ಗಳು ಲೇ, ಸಾರಿ ನಾನು ಬೈಬೇಕು ಅನ್ನೋ ಮನಸ್ಥಿತಿ ಬಂದಿದೆ, ಆದ್ರೂ ಬೈತಿಲ್ಲ ನಿಮಗೆ. ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ. ಇವತ್ತು CET ಎಕ್ಸಾಮಿಗೆ
ನೀವೇನೇನೋ ಮಾಡ್ತೀನಿ ಹಂಗೆ ಹೆಂಗೆ ಅಂತಾರಲ್ಲ. ನಮ್ ದೇಶದಲ್ಲಿ ಡಾಕ್ಟರ್ಗಳ ಸಂಖ್ಯೆ ಇನ್ನೂ ಬೇಕಾಯ್ತಿ. ಎಷ್ಟು ಡಾಕ್ಟರ್ಗಳು ಬೇಕು? ಎಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳು ಕೊರತೆ ಇದೆ. ಉಕ್ರೇನ್ ಯಾಕ್ರಯ ಹೋದ್ರು ಡಾಕ್ಟರ್ ಓದೋದಕ್ಕೆ? ಯಾಕ್ರಯ ಹೋದ್ರು? ಯಾಕ್ರಯ ಸತ್ರು? ಇಲ್ಲಿ ಓದೋದಕ್ಕೆ ಯಾಕ್ರಯ ವ್ಯವಸ್ಥೆ ಕಲ್ಪಿಸ್ಲಿಲ್ಲ? ಓಯ್ಯೋ ಸೀಟಿಗೆ ಅವ್ನು ಪಾಸ್ ಆಗಿಲ್ಲ, ಕಮ್ಮಿ ತಗೊಂಡಿದ್ದ, ಅಲ್ಲಿ ಉಕ್ರೇನ್ ಅಲ್ಲಿ ಹೆಂಗ್ ಬೇಕಾದ್ರೂ ಪಾಸ್ ಮಾಡ್ಬಿಡ್ತಾರೆ, ಕಳಿಸ್ಬಿಡ್ತೀರಾ? ಹೇಳಕ್ ನಾಚಿಕೆ ಆಗಲ್ಲೇನ್ರಯ್ಯ? ಇಲ್ಲಿ ಯಾವನಾರು ನಮ್ ಶಾಲೆಗಳಿಲ್ಲ, ನಮ್ ಕಾಲೇಜ್ಗಳಿಲ್ಲ, ನಮ್ ರಾಜಕಾರಣಿಗಳು ಇವನ್ನೆಲ್ಲ ಮಾಡ್ಲಿಲ್ಲ ಅಂತ ಕೇಳ್ತೀರೇನ್ರಯ್ಯ? ಇವ್ನು ಓದಿಲ್ಲ ತಾಳಯ್ಯ, ಸಿಟಿ ಎಕ್ಸಾಮ್ ಪಾಸ್. ಅವ್ನ್ PUC ಪಾಸ್ ಆಗಿದ್ದಾನೆ ಕಣಯ್ಯ, ಪ್ಯಾಷನ್ ಐತ್ ಕಣ್ರಯ್ಯ. ಅವ್ನಿಗೆ ಕಳೆದಾರೆ ಟಿಕ್ ಮಾಡೋದ್ ಗೊತ್ತಿಲ್ಲ ಕಣ್ರಯ್ಯ. ಅವ್ನಿಗೆ ಈಗಲೂ ಎಕ್ಸಾಮ್ 99% ತೆಗ್ದನ್ ಕಣಯ್ಯ. ಅವ್ನು ಯೋಗ್ಯ ಕಣಯ್ಯ. ದುಡ್ಡಿಲ್ದನಿಗಾದ್ರೆ ಎಲ್ಲಾ ಬಿಡ್ತೀರಾ, ಸಿಟಿ ಪಾಸ್ ಆದ್ರೇನು ಫೇಲ್ ಆದ್ರೇನು ಅಂತ. ಇವ್ನ್ ಸಿಟಿ ಪಾಸ್ ಆಗ್ದಂಗಿದ್ರೆ ಬಡವ ಓದಂಗೆ ಅಲ್ವಲ್ರಯ್ಯ? ಹೇಳ್ರಯ್ಯ, ಈ ಸಿಟಿ ಇಂದ ಯಾರಿಗ ಅನುಕೂಲ ಆಗ್ತೈತಿ ಹೇಳ್ರಯ್ಯ? ಇಲ್ಲ ನಾನ್ ಪೆದ್ದ ಇರ್ಬೋದು, ನನ್ ದನಕಾಯನ್ ಇರ್ಬೋದು, ನನಗೆ ಇದಕ್ಕೆ ಆನ್ಸರ್ ಬೇಕಯ್ಯ. ಆನ್ಸರ್ ಮಾಡ್ರಯ್ಯ, ಕಮೆಂಟ್ ಮಾಡ್ರಯ್ಯ. ಇಲ್ಲ ಸರಿ ಇದ್ರೆ ಇದನ್ನ ನೀವ್ ಇನ್ನೊಬ್ರಿಗೆ ಕೇಳ್ರಯ್ಯ. ಅದೇನಾಗುತ್ತೆ ನೋಡೋಣ. ಈ ಸರ್ಕಾರಗಳು ಇನ್ನೇನು ಶಾಲೆ ಕಾಲೇಜು ತೆಗಿಯಲ್ಲ. ಬಡವರನ್ನ ಬಡವರಾಗೆ ಉಳಿಸಿ, ಶ್ರೀಮಂತರನ್ನ ಶ್ರೀಮಂತರಾಗೆ ಉಳಿಸೋದಕ್ಕೆ ಮಾಫಿಯಾ ಮಾಡ್ಕೊಂಡಿದ್ದಾರೆ. ಈ ಮಾಫಿಯಾದೊಳಗೆ ಎಲ್ಲರೂ ಸಾಯ್ರಯ್ಯ. ಈ ವ್ಯವಸ್ಥೆ ಬದಲಾವಣೆ ಬೇಡ ಕಣ್ರಯ್ಯ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ